ವಿಟಮಿನ್ ಸಿದು ಡಾಟ್ ಆ್ಯಂಡ್ ಕೀ ಇತ್ತು, ಯೆಲ್ಲೋ ಕಲರ್ದು ಬಂದುಬಿಟ್ಟು ಡ್ರೈ ಸ್ಕಿನ್ ಅವರಿಗೆ ಯೂಸ್ ಆಗುತ್ತೆ. ಈ ಪ್ರಾಬ್ಲಮ್ ಎಲ್ಲ ಗರ್ಲ್ಸಿಗೂ ಗೊತ್ತಾ, ನನಗೆ ಮಾತ್ರನೇ ಗೊತ್ತಿಲ್ಲ. ಒಂದೇ ಲೈನ್ ಅಪ್ಲೈ ಮಾಡಬೇಕಂತ ಡಿಸೈಡ್ ಆಗಿದ್ರೆ ಈ ಕಡೆ ಒಂಚೂರು ಜಾಸ್ತಿ ಆಗಿಬಿಡೋದು. ಸೊ ಅಗೇನ್ ಅದು ಇನ್ನೊಂದು ಲೈನ್ ಆ್ಯಡ್ ಆಗುತ್ತೆ. ಸಾರಿ. ಸೊ 2 ಲೈನ್ಸ್ ಆಗಿದೆ 2 ಸೈಡು. 2 ಲೈನನ್ನು ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಯಾರಾದ್ರು ನೋಡ್ತಾ ಇದ್ರೆ ಬೈಕೋಬೇಡಿ, ಏನು ಹಿಂಗೆ ತೋರಿಸಿದ್ದಾಳೆ ಅಂತ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಮಾಡಬೇಕಂತ ಅಂದ್ಕೊಂಡಿರೋ ವಿಡಿಯೋ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ಸೊ ಮನೆಯಲ್ಲೇ ನಾವು ಫಂಕ್ಷನ್ನು ಅವ್ರು ಎಲ್ಲಿಗಾರು ಹೋಗ್ಬೇಕಾದ್ರೆ ಗ್ರ್ಯಾಂಡ್ ಲುಕ್ಕಾಗಿ ಹೇಗೆ ಕಾಣಬೇಕು ಅನ್ನೋದನ್ನು ಸಿಂಪಲ್ಲಾಗಿ ಒಂದು ಮೇಕಪ್ ಸ್ಟೆಪ್ಸ್ ನಾನು ಮೇಕಪ್ ಫಾಲೋ ಮಾಡ್ತೀನಿ, ಆ ರೂಟೀನನ್ನು ನಿಮಗೆ ಹೇಳಬೇಕು ಅಂತ ಇದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಕೆಲವರೆಲ್ಲ ಟೈಮಲ್ಲೂ ಪಾರ್ಲರಿಗೆ ಹೋಗ್ಲಿಕ್ಕಾಗಲ್ಲ, ಸಲೂನ್ ಅಲ್ಲಿ ಇಲ್ಲಿ ಮೇಕಪ್ ಆರ್ಟಿಸ್ಟನ್ನು ಕರೆಸಿ ಮೇಕಪ್ ಮಾಡಿಸ್ಕೊಳ್ಲಿಕ್ಕಾಗಲ್ಲ. ಸೊ ಮನೆಯಲ್ಲೇ ನಾವು ಹೇಗೆ ಸಿಂಪಲ್ಲಾಗಿ ನಮ್ಮ ಹತ್ರ ಇರೋ ಡೈಲಿ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಮೇಕಪ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಕೆಲವರಿಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ನನಗೇನು ಮೇಕಪ್ಪಿನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ನಾನೇನು ಮೇಕಪ್ಪಿನ ರುಟೀನನ್ನು ಫಾಲೋ ಮಾಡ್ತೀನಿ, ಸ್ಕಿನ್ ಕೇರನ್ನ ಫಾಲೋ ಮಾಡ್ತೀನಿ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವಾಗ ನೋಡ್ಬೋದು, ಸೀರಿಯಸ್ಲಿ ನಾನೇನು ಫೇಸಿಗೆ ಅಪ್ಲೈ ಮಾಡಿಲ್ಲ, ಈವನ್ ಒಂದು ಸನ್ಸ್ಕ್ರೀನ್ ಸಹ ಅಪ್ಲೈ ಮಾಡಿಲ್ಲ. ಆ್ಯಂಡ್ ನಿಮ್ಮ ಎದುರುಗಡೆ ಫೇಸ್ ಕ್ಲೆನ್ಸಿಂಗ್ ಎಲ್ಲ ಮಾಡಿಕೊಂಡು ನಾನು ಹೇಗೆ ಮೇಕಪ್ ಮಾಡ್ಕೋಬೇಕು, ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೋಬೇಕು, ಯಾವುದಾದ್ಮೇಲೆ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೋಬೇಕು ಅಂತ ಸಿಂಪಲ್ ಬೇಸಿಕ್ಕನ್ನು ನಾನು ಹೇಳ್ತೀನಿ. ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಕೀಪ್ ವಾಚಿಂಗ್. ಅದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಸನ್ನು ನೋಡಿ ನಿಮಗೂ ಯೂಸ್ಫುಲ್ ಅನ್ಸೋದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಗೋ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟಿಗೆ ನಾವು ಯಾವುದೇ ಮೇಕಪ್ಪನ್ನು ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ಫಸ್ಟು ನಮ್ಮ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು, ಅವ್ರು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಬಿಕಾಸ್ ನಮ್ಮ ಫೇಸಲ್ಲಿ ಏನಾದರೂ ಡಸ್ಟು ಅವ್ರು ಏನಾದರೂ ಸಮಥಿಂಗ್ ಇದ್ದರೆ ಅದು ನೀಟಾಗಿ ಹೋದ್ಮೇಲೆ ನಾವು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕೂರುತ್ತೆ. ಅದರ್ವೈಸ್ ಡಸ್ಟ್ ಮೇಲೆ ನಾವು ಮೇಕಪ್ ಅಪ್ಲೈ ಮಾಡಿಕೊಂಡ್ರೆ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಏನಾದ್ರು ಪಿಂಪಲ್ಲು, ಏನಾದರೂ ಅಲರ್ಜಿ ಟೈಪು ಆಗ್ಬೋದು. ಸೊ ಬಿಫೋರ್ ನೀವು ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು ಅವ್ರು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಸಿಟಾಫಿಲ್ ಕ್ಲೆನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾವಾಗೂ ಯೂಸ್ ಮಾಡೋಣ, ನಿಮಗೆ ತೋರಿಸ್ತಾ ಇದ್ದೀನಿ. ಬಿಕಾಸ್ ಈಗ ಫೇಸ್ ವಾಶ್ ಮಾಡ್ಕೊಂಡಿಲ್ಲ ನಾನು, ಅದಕ್ಕೋಸ್ಕರ ಕ್ಲೆನ್ಸಿಂಗ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ಲೆನ್ಸರ್ ನಾನು ನೋಡ್ದಂಗೆ, ತುಂಬ ಚೆನ್ನಾಗಿದೆ ಕ್ಲೆನ್ಸಿಂಗ್ ಇದು. ಸ್ವಲ್ಪ ಅಮೌಂಟಲ್ಲಿ ತೊಗೊಂಡಿದ್ದೀನಿ, ನೀಟಾಗಿ ಫೇಸಿಗೆ ಅಪ್ಲೈ ಮಾಡ್ಕೊಂಡಾಯ್ತು. ಸೊ ಕ್ಯಾಮರಾ ಇಲ್ಲಿದೆ, ನನಗೆ ಮಿರರ್ ಇಲ್ಲಿದೆ, ಸೊ ನಾನು ಮಿರರ್ ನೋಡಿಕೊಂಡು ಹಾಕೋತೀನಿ, ಹಾಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ತೀನಿ. ಸೊ ಕ್ಲೆನ್ಸಿಂಗನ್ನು ನೀಟಾಗಿ ಅಪ್ಲೈ ಮಾಡ್ಕೊಂಡಾದಮೇಲೆ 2 ಹ್ಯಾಂಡಲ್ಲಿ 4 ಫಿಂಗರ್ಸಲ್ಲಿ ಹೀಗೆ ನೀಟಾಗಿ ಸರ್ಕ್ಯುಲರಲ್ಲಿ ಕಾಡಿಸ್ತಿರ್ಬೋದು, ಸ್ವಲ್ಪ ನೊರೆ ಥರ ಅನ್ನಿಸ್ತಾ ಇದೆ. ನೀಟಾಗಿ ನಿಮಗೆ ಫೀಲ್ ಅನಿಸುತ್ತೆ ಏನೇನೋ ಕೈಗೆ ಸಿಕ್ದಂಗೆ, ಡಸ್ಟಿಗೆ ಇಷ್ಟು ಎಲ್ಲ ಸಿಕ್ಕಿದಂಗೆ. ಸೊ ಅದಕ್ಕೆ ನೀಟಾಗಿ ಕ್ಲೆನ್ಸಿಂಗ್ನ ಫೇಸ್ ಫುಲ್ ಹೀಗೆ ಅಪ್ಲೈ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನಾವು ಒಂದು ವೆಟ್ ವೈಪ್ಸಲ್ಲಾದರೂ ಒರೆಸ್ಕೊಬೋದು, ಸಾರಿ ಡ್ರೈ ವೈಪ್ಸಲ್ಲಿ ಮೀನ್ಸ್ ಟಿಶ್ಯೂಲ್ ಒರೆಸ್ಕೋಬೋದು, ಆರ್ ಕ್ಲೋತ್ಸ್ ಆರ್ ಈ ಥರ ಟವಲ್ ಯೂಸ್ ಮಾಡಿಕೊಂಡು ನೀಟಾಗಿ ಒರೆಸ್ಕೋಬೋದು. ಓಕೆ, ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅವಾಗ ಒಂಥರ ಫೇಸು ಆಯ್ಲಿ ಇದ್ದಂಗೆ ಅನ್ನಿಸ್ತಾ ಇತ್ತು, ಬಟ್ ನಂದು ತುಂಬ ಡ್ರೈ ಸ್ಕಿನ್, ಹೆಚ್ಚು ಆಯ್ಲಿ ಅನಿಸಲ್ಲ, ಬಟ್ ಏನೋ ಒಂಥರ ಡಲ್ನೆಸ್ ಥರ ಅನ್ನಿಸ್ತೈತೆ. ಬಟ್ ಕ್ಲೆನ್ಸಿಂಗ್ ಎಲ್ಲ ಆದಮೇಲೆ ಫೇಸಲ್ಲಿ ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತದೆ. ನಿಮಗೆ ಗೊತ್ತಾಗ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ನನಗೆ ಅದು ಫೀಲ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಆ್ಯಸ್ ಯೂಶುವಲ್ ಮೈ ಫೇವ್ರೆಟ್ ಡಾಟ್ ಆ್ಯಂಡ್ ಕೀದು ವಿಟಮಿನ್ ಸಿ
ದಿಸ್ ಈಸ್ ಸೂಟಬಲ್ ಫಾರ್ ಡ್ರೈ ಸ್ಕಿನ್ನು. ಸೊ ಡ್ರೈ ಸ್ಕಿನ್ನಿಗೆ ಇದು, ಹಾಗೆ ಆಯಿಲಿ ಸ್ಕಿನ್ನಿಗೆ ಬಂದುಬಿಟ್ಟು ಜೆಲ್ ಫಾರ್ಮೆಟಲ್ಲಿ ಬರುತ್ತೆ. ಡಾಟೆಡ್ ಕೀ ಅವ್ರದ್ದೇ ಜೆಲ್ಲಿಂದಿದೆ, ಅದು ಆಯಿಲಿ ಸ್ಕಿನ್ ಅವರಿಗೆ ಯೂಸ್ ಆಗುತ್ತೆ. ಆ್ಯಂಡು ವೈಟಮಿನ್ ಸಿದು ಡಾಟೆಡ್ ಕೀ ಇತ್ತು ಯೆಲ್ಲೋ ಕಲರ್ದು ಬಂದುಬಿಟ್ಟು ಡ್ರೈ ಸ್ಕಿನ್ ಅವರಿಗೆ ಯೂಸ್ ಆಗುತ್ತೆ. ಸೀರಿಯಸ್ಲಿ ನಾನು ಸ್ಕಿನ್ ಕೇರನ್ನು ಫಸ್ಟಿಗೆಲ್ಲ ತುಂಬ ಸ್ಕಿನ್ನನ್ನು ಕೇರ್ ಮಾಡ್ಕೋತಾ ಇರಲಿಲ್ಲ. ಈಗ ರೀಸೆಂಟಾಗಿ ನಾನು ಸ್ಕಿನ್ ಕೇರ್ ಮಾಡಲಿಕ್ಕೆ ಶುರು ಆದಮೇಲೆ ನನಗೆ ನನ್ನ ಫೇಸಲ್ಲಿ ತುಂಬ ಡಿಫ್ರೆನ್ಸಸ್ ಗೊತ್ತಾಗ್ತಾ ಇದೆ. ಸೊ ನಾನು ನಿಮ್ಗೆ ಸ್ಕಿನ್ ಕೇರ್ ಮಾಡೋದ್ರ ಬಗ್ಗೆ ಏನಾದ್ರು ವೀಡಿಯೋ ಬೇಕು ಅನ್ನೋದು, ಸೊ ಯು ಕ್ಯಾನ್ ಕಮೆಂಟ್, ನಾನು ಅದ್ರದ್ದು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ನನಗೆ ಇದನ್ನು ಅಷ್ಟೇ ಯಾರೊಬ್ಬರು ಕಮೆಂಟಲ್ಲಿ ಕೇಳಿದ್ರಿಂದ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಫಸ್ಟು ಮೇಕಪ್ ಮಾಡೋಕ್ಕೂ ಮುಂಚೆ ಫೇಸು ಮಾಯ್ಶ್ಚರೈಸ್ ಆಗಿದ್ದರೆ ಡಲ್ಲಾಗಿ ಕಾಣಲ್ಲ ಆ್ಯಂಡ್ ಮೇಕಪ್ಪು ನೀಟಾಗಿ ಅಪ್ಲೈ ಆಗತ್ತೆ. ಓಕೆ, ಸೊ ಲೆಫ್ಟ್ ಓವರ್ ಕ್ರೀಮನ್ನು ನಾನು ಹಾಗೆ ನೆಕ್ಕಿಗೂ ಸಹ ಅಪ್ಲೈ ಮಾಡ್ಕೊಂಡಿದ್ದೀನಿ. ಓಕೆ, ಹೀಗೆ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಫೇಸಿಗೆ ಮಸಾಜ್ ಆದಂಗೂ ಆಗುತ್ತೆ ಆ್ಯಂಡ್ ನೀಟಾಗಿ ಮಾಯ್ಶ್ಚರೈಸರು ಸ್ಟಿಕ್ ಆನ್ ಆಗುತ್ತೆ ಫೇಸಿಗೆ. ಓಕೆ ಓಕೆ ಮಾಯ್ಶ್ಚರೈಸರ್ ಆಗಿದೆ. ಒಂದು 2 ಮಿನಿಟ್ಸ್ ಟೈಮ್ ಕೊಡೋಣ. 2 ಮಿನಿಟ್ಸ್ ಆಲ್ರೆಡಿ ಆಗಿದೆ, ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ 2 ಮಿನಿಟ್ಸ್ ಆಗಿದೆ. ಅದಾದಮೇಲೆ ನಾನು ಪ್ರೈಮರ್, ಸೊ ಫಿಟ್ ಮೀ ಅವ್ರದ್ದು ಮೇಬಿಲಿನ್ ಫಿಟ್ ಮೀ ಮ್ಯಾಟ್ ಪ್ಲಸ್ ಪೋರ್ಲೆಸ್ ನಾರ್ಮಲ್ ಟು ಆಯಿಲಿ ಸ್ಕಿನ್ SPF 20. ನಾರ್ಮಲಿಂದ ಆಯಿಲ್ ಎಲ್ಲ ಸ್ಕಿನ್ನಿಗೂ ಈ ಪ್ರೈಮರು ಯೂಸ್ಫುಲ್ ಆಗಿದೆ. ಕಾಸ್ಟ್ ಬಂದುಬಿಟ್ಟು ಮೇ ಬಿ 699 ₹699 ಇರ್ಬೋದು, ಮರ್ತೋಗಿದೆ ಪ್ರೈಸ್, ಇದರಲ್ಲೂ ಎಲ್ಲೂ ಮೆನ್ಷನ್ ಆಗಿಲ್ಲ. ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸ್ಟಾರ್ಟಿಂಗೇ ಬಂದುಬಿಟ್ಟು ಇಷ್ಟರಿಂದನೇ ಇರೋದು ಕ್ರೀಮು, ಸಾರಿ ಪ್ರೈಮರು, ಸಣ್ಣದು ಯಾವುದೂ ಇಲ್ಲ. ಓಕೆ, ಲೆಟ್ಸ್ ಅಪ್ಲೈ. ನಿಮಗೆ ಹಿಂಗೆ ತೋರಿಸ್ಲಿಕ್ಕೆ ಈಸಿ ಆಗತ್ತಂತ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಇಷ್ಟು ಅಮೌಂಟ್ ಆಫ್ ಪ್ರೈಮರ್ ಸಾಕು. ತುಂಬ ಹಾಕ್ಕೊಂಡ್ರು ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೇ. ಸೊ ಅಪ್ಲೈ ಮಾಡ್ಕೋತೀನಿ ನೀಟಾಗಿ ಫೇಸಿಗೆಲ್ಲ. ಪ್ರೈಮರ್ ಯೂಸ್ ಮಾಡಿ ಮೇಕಪ್ ಮಾಡೋದ್ರಿಂದ ಮೇಕಪ್ಪು ನೀಟಾಗಿ ಸ್ಟಿಕ್ ಆನ್ ಆಗತ್ತೆ ಆ್ಯಂಡ್ ನಮಗೆ ಎಲ್ಲಿ ಓಪನ್ ಪೋರ್ಸ್ ಇರತ್ತಲ್ವ, ಸೊ ಓಪನ್ ಪೋರ್ಸನ್ನು ಫಿಲ್ ಆಗಲಿಕ್ಕೆ ಹೆಲ್ಪು ಮಾಡುತ್ತೆ. ಆ್ಯಂಡ್ ಆ್ಯಕ್ಚುಲಿ ಸ್ವೆಟ್ ಪ್ರೂಫ್ ಸಹ. ನೀವು ವಿತೌಟ್ ಪ್ರೈಮರನ್ನು ಒಂದು ಸತಿ ಮೇಕಪ್ ಮಾಡ್ಕೊಂಡು ನೋಡ್ಕೊಳ್ಳಿ ಆ್ಯಂಡ್ ಆಫ್ಟರ್ ವಿತ್ ಪ್ರೈಮರನ್ನು ಯೂಸ್ ಮಾಡಿ ಮೇಕಪ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಡಿಫ್ರೆನ್ಸಸ್ ಗೊತ್ತಾಗತ್ತೆ ಪ್ರೈಮರ್ ಯೂಸ್ ಮಾಡಿ ಮೇಕಪ್ ಮಾಡಿದ್ರೆ. ಸೊ ಅಷ್ಟೊಂದು ಸ್ವೆಟ್ ಆಗಲ್ಲ ಆ್ಯಂಡ್ ಮೇಕಪ್ ಸಹ ನೀಟಾಗಿ ಫೇಸಲ್ಲಿ ಸ್ಟಿಕ್ ಆನ್ ಆಗುತ್ತೆ. ಸೊ ಪ್ರೈಮರ್ ಅಪ್ಲೈ ಮಾಡಿದ್ದೀನಿ. ದೆನ್ ಮೈ ಫೇವ್ರೆಟ್, ನಿಮ್ದು ಯಾವ್ದು ಫೇವ್ರೆಟ್ ಫೌಂಡೇಶನ್ ಇರುತ್ತೋ ಗೊತ್ತಿಲ್ಲ, ಬಟ್ ನಾನಂತೂ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಮೇಬಿಲಿನ್ ಅವ್ರದ್ದು ನ್ಯೂಯಾರ್ಕು ಅಪ್ ಟು 30 ಅವರ್ ಇದೆ ಲ್ಯೂಮಿ ಮ್ಯಾಟ್ ಫೌಂಡೇಶನ್ SPF 16. ಶೇಡ್ ಬಂದುಬಿಟ್ಟು ನನ್ನ ಫೇಸಿನ ಕಲರಿಗೆ ನಾನು ಯೂಸ್ ಮಾಡ್ತಿರೋ ಶೇಡ್ ಬಂದುಬಿಟ್ಟು 123 ಇದೆ, 123 ಇದೆ. ಸೊ ಎಷ್ಟು ಲೈಟ್ ವೇಟ್ ಇದೆ ಆ್ಯಂಡ್ ಎಷ್ಟು ಯೂಸಿಂಗ್ ಫ್ರೆಂಡ್ಲಿ ಆಗಿದೆ ಅಂದರೆ ನಾನು ತೋರಿಸ್ತೀನಿ. ಆ್ಯಂಡ್ ತುಂಬ ಲೈಟ್ ವೇಟ್ ಇರೋದ್ರಿಂದ ನಮಗೆ ಬ್ಲೆಂಡರ್ದು ನೆಸೆಸಿಟಿ ಇರಲ್ಲ ಆ್ಯಂಡ್ ಸ್ಮಾಲ್ ಅಮೌಂಟು ಸಾಕು. ಸೊ ಅದಕ್ಕೂ ಮುಂಚೆ ನಾನು ನಿಮಗೆ ಕನ್ಸೀಲ್ ತೋರಿಸ್ತೀನಿ, 1 ಸೆಕೆಂಡ್. ಸೊ ಇದು ಬಂದುಬಿಟ್ಟು ಮೇಬಿಲಿನ್ ನೋಡಿದೆ, ಆಲ್ಮೋಸ್ಟ್ ನಂದೆಲ್ಲ ಪ್ರಾಡಕ್ಟ್ ಮೇಬಿಲಿನ್ ನೋಡಿದೆ. ಆ್ಯಂಡ್ ನಾನು ಕನ್ಸೀಲರ್ ಜಾಸ್ತಿ ಯೂಸ್ ಮಾಡಲ್ಲ ಬಿಕಾಸ್ ನನ್ನ ಫೇಸಲ್ಲಿ ಎಲ್ಲೂ ಅಷ್ಟೊಂದು ಡಾರ್ಕ್ ಮಾರ್ಕ್ಸ್ ಇಲ್ಲ. ಬಟ್ ಸ್ಟಿಲ್ ಅಂಡರ್ ಲಿಪ್ಸ್ ಹತ್ರ ಸ್ವಲ್ಪ ಯೂಸ್ ಮಾಡ್ತೀನಿ, ಎಡ್ಜಲ್ಲಿ ಅಷ್ಟೇ. ದೆನ್ ಒಂದು ಡಾಟು ನೋಸಿಂದ, ಮತ್ತು ಇಲ್ಲಿ ಒಂದು ಬಂದುಬಿಟ್ಟು ಸಿಂಗಲಾಗಿ ಒಂದು ಪಿಂಪಲಿಂದು ಮಾರ್ಕ್ ಇದೆ ಅಷ್ಟೇ. ಫೌಂಡೇಶನ್ಗೂ ಮುಂಚೆ ನಾನು ಕನ್ಸೀಲರ್ನ ಯೂಸ್ ಮಾಡ್ತಿದ್ದೀನಿ. ಕೈಯಲ್ಲೇ ಜಸ್ಟ್ ಹೀಗೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ.
ಓಕೆ, ಯು ಗೈಸ್ ಕ್ಯಾನ್ ಸಿ ದ ಡಿಫ್ರೆನ್ಸ್. ಗೊತ್ತಾಗ್ತಾ ಇದೆ ನಾನು ಕನ್ಸಿಲರ್ ಅಪ್ಲೈ ಮಾಡಿದ್ದೀನಿ ಅಂತ, ಬಟ್ ಫೌಂಡೇಶನ್ ಹಾಕಿದ್ಮೇಲೆ ಅದು ಅಲ್ಲಿಗೆ ಕವರ್ ಆಗುತ್ತೆ. ಸೊ ಇಷ್ಟೇ ಅಮೌಂಟಲ್ಲಿ ನಾನು ಫೌಂಡೇಶನ್ ತೊಗೊಂಡಿದ್ದೀನಿ. ಈಗ ನೀಟಾಗಿ ಎಲ್ಲ ಫೇಸಿಗೂ ಎಲ್ಲ ಕಡೆ ಅಪ್ಲೈ ಮಾಡ್ಕೋತೀನಿ. ಆ್ಯಂಡ್ ಒನ್ ಥಿಂಗ್, ಕನ್ಸೀಲರ್ ಆಗಿರ್ಬೋದು, ಕಲರ್ ಕರೆಕ್ಟರ್ ಆಗಿರ್ಬೋದು, ಅವ್ರ ಫೌಂಡೇಶನ್ ಆಗಿರ್ಬೋದು, ಕಣ್ಣಿನ ಫುಲ್ ಹತ್ತಿರ ಶ್ಯಾಡೋ ಇದು ಏನಿದೆ ರೆಪ್ಪೆಗಳೇನಿದೆ ಅದ್ರ ಕೆಳಗಡೆನೆ ಹಚ್ಚೋದ್ರಿಂದ ಅದು ಯೂಸ್ಫುಲ್ ಆಗಲ್ಲ. ಬಿಕಾಸ್ ನಾವು ಹಿಂಗೇನು ಕಣ್ಣು ಮುಚ್ಚಿ ಬಿಟ್ಟಾಗ ಲೈನ್ಸ್ ಏನಿದೆ ಅದು ನೀಟಾಗಿ ಕಾಣುತ್ತೆ. ಸೊ ಕಣ್ಣಿಂದ ಸ್ವಲ್ಪ ಕೆಳಗೆ ಇಷ್ಟು ಪೋರ್ಷನಲ್ಲಿ ಹಚ್ಚಿ ಆಮೇಲೆ ಅದನ್ನು ಬ್ಲೆಂಡ್ ಮಾಡೋದ್ರಿಂದ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ. ಓಕೆ, ನೋಡಿ ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ತೀನಿ, ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ಬಂದುಬಿಟ್ಟು ನನಗೆ ನನ್ನ ಫ್ರೆಂಡು, ಆ್ಯಕ್ಚುಲಿ ಅವಳು ಮೇಕಪ್ ಆರ್ಟಿಸ್ಟು, ಅವಳು ನನಗೆ ಸಜೆಸ್ಟ್ ಮಾಡಿರೋದು. ಅದಕ್ಕೂ ಮುಂಚೆ ನಾನು ಯಾವುದೋ ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತಾಯಿದ್ದೆ, ಬಟ್ ನನಗೆ ಲ್ಯಾಕ್ಮಿ ಅವ್ರದ್ದಂತೆ ಚೂರು ಇಷ್ಟ ಆಗಲ್ಲ. ಹೇಗಾಗುತ್ತಂದರೆ ಮೇಕಪ್ ಮಾಡಿ ಸ್ವಲ್ಪ ಹೊತ್ತಿಗೆ ಮುಖ ಒಳ್ಳೆ ಬರಡು ಭೂಮಿ ಥರ ಕಾಣಿಸ್ತಾ ಇರುತ್ತೆ, ಅಲ್ಲಲ್ಲ ಹಿಂಗೆ ಬರೆ ಬಿದ್ದಂಗೆ ಕಾಣಿಸ್ತಾ ಇತ್ತು. ಸೊ ನನಗೆ ಇದನ್ನಂತೂ ತುಂಬ, ನನಗೆ ಆಲ್ವೇಸ್ ಥ್ಯಾಂಕ್ಫುಲ್ ಟು ಹರ್, ನನಗೆ ಇದನ್ನು ರೆಕಮೆಂಡ್ ಮಾಡಿದ್ದಕ್ಕೆ. ಆ್ಯಕ್ಚುಲಿ ಅವಳು ಇದನ್ನು ಯೂಸ್ ಮಾಡ್ತಾಳೆ, ಸೊ ನನಗೆ ಇದನ್ನು ರೆಕಮೆಂಡ್ ಮಾಡಿದ್ಲು. ರಮ್ಯಾ ಅಂತ ಮೇಕಪ್ ಆರ್ಟಿಸ್ಟು, ಚೆನ್ನಾಗಿ ಮೇಕಪ್ ಮಾಡ್ತಾಳೆ. ಇಫ್ ಎನಿಬಡಿ ವಾಂಟ್ ಪ್ಲೀಸ್ ಕಾಂಟ್ಯಾಕ್ಟ್ ಹರ್. ಯಾರಿಗಾರು ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅವಳ ಇನ್ಸ್ಟಾ ಐ ಡಿನ ನಿಮಗೆ ಪಿನ್ ಮಾಡ್ತೀನಿ. ಓಕೆ, ಜಸ್ಟ್ ಸಿ ದ ಡಿಫ್ರೆನ್ಸ್. ವಿತೌಟ್ ಫೌಂಡೇಶನ್ ಹೇಗಿತ್ತು ಫೇಸ್ ಆ್ಯಂಡ್ ಆಫ್ಟರ್ ಫೌಂಡೇಶನ್ ಹೇಗಾಯಿತು. ಆ್ಯಂಡ್ ತುಂಬ ಲೈಟ್ ವೇಟ್ ಇದೆ, ತುಂಬ ಯೂಸಿಂಗ್ ಫ್ರೆಂಡ್ಲಿ ಇದೆ, ಆ್ಯಂಡ್ ಕೈಯಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ಬೋದು. ಬ್ಲೆಂಡರ್ದು ನೆಸೆಸಿಟಿ ಇರಲ್ಲ. ಓಕೆ, ಫುಲ್ಲು ಫೇಸಿಗೂ ಸಹ ಅಪ್ಲೈ ಆಗಿದೆ. ಸೊ ನೆಕ್ಸ್ಟು ನಾನಿಲ್ಲಿ ಲೈಟಾಗಿ ಕಾಜಲ್, ಸೊ ಇದು ಬಂದುಬಿಟ್ಟು ನೈಕಾದವ್ರದ್ದು ಕಾಜಲ್ಲು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಲೈಟಾಗಿ ಹಚ್ಕೊತಾ ಇದ್ದೀನಿ ಬಿಕಾಸ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಆ್ಯಂಡ್ ಗಾಯ್ಸ್, ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ, ಇದನ್ನು ನೀವು ಡೈಲಿ ಹೊರಗೆ ಹೋಗ್ಬೇಕಾರೆಲ್ಲ ಮೇಕಪ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಇಫ್ ನೀವೇನಾದರೂ ಫಂಕ್ಷನಿಗೆ ಹೋಗ್ತಾ ಇದ್ದೀರಾ, ಅವ್ರು ಏನಾದರೂ ಗ್ರ್ಯಾಂಡ್ ಒಂದು ಪಾರ್ಟಿ ಆರ್ ಸಮ್ವೇರ್ ಈ ಥರದ್ದು ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ಗಳಿದ್ದಾಗ ಅಂಥ ಟೈಮಲ್ಲಿ ಇಷ್ಟನ್ನು ಅಪ್ಲೈ ಮಾಡಿ ಯೂಸ್ ಮಾಡ್ಬೋದು. ಆರ್ಎಲ್ಸ್ ನೀವೇನಾದ್ರು ನಾರ್ಮಲ್ ಡೇಸಲ್ಲಿ ಹೊರಗೆ ಹೋಗ್ತಿದ್ದಾಗ ನೀವು ಜಸ್ಟ್ ಸ್ಕಿನ್ ಕೇರ್ ಅಪ್ಲೈ ಮಾಡಿ, ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ಅದು ಸಹ ನಿಮಗೆ ಗ್ರ್ಯಾಂಡ್ ಲುಕ್ಕನ್ನೇ ಕೊಡುತ್ತೆ. ಆ್ಯಂಡ್ ಅದಾದಮೇಲೆ ನಾನು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಯಾವುದೇ ರೀತಿ ಐ ಮೇಕಪ್ ಮಾಡ್ತಾ ಇಲ್ಲ, ಆ್ಯಂಡ್ ನನಗೆ ಬರೋದು ಇಲ್ಲ ಐ ಮೇಕಪ್ಪು. ನಾನೇನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಸಿಂಪಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಗ್ರ್ಯಾಂಡಾಗಿ ನೀವು ಹೇಗೆ ಕಾಣಿಸ್ತೀರಾ ಅನ್ನೋದನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಐಲೈನರ್ ಬಂದುಬಿಟ್ಟು ಇದು ಸಹ ನೈಕಾದವ್ರದ್ದೇ, ಲೈಟಾಗಿ ಅಪ್ಲೈ ಮಾಡ್ತೀನಿ ಅಷ್ಟೇ. ಒಂದೇ ಲೈನ್ ಅಪ್ಲೈ ಮಾಡ್ತೀನಿ. ಓಕೆ, ಒಂದೇ ಲೈನ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಈ ಪ್ರಾಬ್ಲಮ್ ಎಲ್ಲ ಗರ್ಲ್ಸಿಗೂ ಆಗುತ್ತೆ, ನನಗೆ ಮಾತ್ರನೇ ಗೊತ್ತಿಲ್ಲ. ಒಂದೇ ಲೈನ್ ಅಪ್ಲೈ ಮಾಡಬೇಕಂತ ಡಿಸೈಡ್ ಆಗಿದೆ, ಈ ಕಡೆ ಒಂಚೂರು ಜಾಸ್ತಿ ಆಗಿಬಿಡೋದು. ಸೊ ಅಗೇನ್ ಅದು ಇನ್ನೊಂದು ಲೈನ್ ಆ್ಯಡ್ ಆಗುತ್ತೆ. ಸಾರಿ. ಸೊ 2 ಲೈನ್ಸ್ ಆಗಿದೆ ಎರಡು ಸೈಡು. 2 ಲೈನನ್ನು ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮೈ ಫೇವ್ರೇಟ್ ಮಸ್ಕಾರ. ಸೊ ನಮ್ಮ ಲ್ಯಾಶಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ, ನಮ್ಮ ಕಣ್ಣು ಅಷ್ಟು ಬ್ರೈಟಾಗಿ ಕಾಣುತ್ತೆ, ಐಬಾಲು. ಬಸ್ ನೀವೀಗ ಅಬ್ಸರ್ವ್ ಮಾಡಿ ಇವಾಗ ಹೇಗಿದೆ ಕಣ್ಣು ವಿತ್
ಮಸ್ಕರ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಕಣ್ಣು ಆ್ಯಂಡ್ ಲ್ಯಾಶಸ್ಸಿಗೆ ಎಷ್ಟು ಲುಕ್ ಕೊಡತ್ತೆ ಅಂತ. ಇದು ಸಹ ನೈಕಾದ ಐ ಲ್ಯಾಶಸ್ಸು. ಸಾರಿ ಮಸ್ಕಾರ. ಈಗ ಒಂದು ಕಣ್ಣಿಗೆ ಅಪ್ಲೈ ಮಾಡಿ ಇನ್ನೊಂದು ಕಣ್ಣಿಂದ ಹಾಗೆ ತೋರಿಸ್ತೀನಿ. ಬ್ರೈಟ್ನೆಸ್ ಏನಿದೆ ಅದು ಎಷ್ಟು ಡಿಫ್ರೆನ್ಸ್ ಇದೆ ಎರಡು ಕಣ್ಣು ಮಧ್ಯೆ ಅಂತ. ಯು ಗೈಸ್ ಕ್ಯಾನ್ ಸಿ. ಇದಕ್ಕೆ ಅಪ್ಲೈ ಮಾಡಿದ್ದೀನಿ, ಇದಕ್ಕೆ ಮಾಡಿಲ್ಲ. ಸೊ ಇದೆಷ್ಟು ಬ್ರೈಟಾಗಿ ಕಾಣುತ್ತೆ ಕಣ್ಣು ಆ್ಯಂಡ್ ಇದಿಷ್ಟು ಲುಕ್ ಕೊಡುತ್ತೆ ಮಸ್ಕಾರ ಯೂಸ್ ಮಾಡಿದ್ಮೇಲೆ. ಅಂದರೆ ಎಸ್ ಸಿ ಹೌ ಇಸ್ ಇಟ್. ಬಟ್ ಏನೋ ಕಣ್ಮೇಲೆ ಎಕ್ಸ್ಟ್ರಾ ಕೂತಂಗೆ ಅನ್ನಿಸ್ತಿರುತ್ತೆ ಒಂದು ಸ್ವಲ್ಪ ಹೊತ್ತು. ಸೊ ಎಲ್ಲ ಇದಿಷ್ಟು ಆದಮೇಲೆ ನಾನು ಐಬ್ರೋ ಫಿಲ್ಲಿಂಗ್ ಇಸ್ ಯೋರ್ ಚಾಯ್ಸ್. ನಾನು ಆ್ಯಕ್ಚುಲಿ ರೀಸೆಂಟಾಗಿ ಐಬ್ರೋ ಮಾಡಿಸೋದ್ರಿಂದ ಐಬ್ರೋ ಫಿಲ್ಲಿಂಗ್ ನೆಸೆಸಿಟಿ ಇಲ್ಲ ಅನ್ಕೋತೀನಿ. ಬಟ್ ಸ್ಟಿಲ್ ನಿಮಗೆ ತೋರ್ಸೋಕ್ಕೋಸ್ಕರ ಬೇಕಾದ್ರೆ ನಾನು ಐಬ್ರೋ ಫಿಲ್ ಮಾಡ್ತೀನಿ ಲೈಟಾಗಿ. ಇದು ಯಾವುದೋ ಲೋಕಲ್ಲು, ಬಿಕಾಸ್ ನಾನು ಹೆಚ್ಚು ಯೂಸ್ ಮಾಡದೇ ಇರೋದ್ರಿಂದ ನಾನು ಯಾವುದು ಬ್ರ್ಯಾಂಡೆಡ್ ತೊಗೊಂಡಿಲ್ಲ ಐಬ್ರೋ ಫಿಲ್ಲಿಂಗಿಂದು. ಆ್ಯಂಡ್ ಒಂದು ಟಿಪ್ಸ್ ಐಬ್ರೋ ಫಿಲ್ಲಿಂಗಲ್ಲಿ ಏನಂದರೆ, ನೀವು ಇಲ್ಲಿಂದ ಇಷ್ಟು ಮಾತ್ರ ಫಿಲ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣುತ್ತೆ, ನ್ಯಾಚುರಲ್ ಲುಕ್ ಅನಿಸುತ್ತೆ. ನೀವು ಈ ಸ್ಟಾರ್ಟಿಂಗಿಂದನೂ ಐಬ್ರೋ ಫಿಲ್ ಮಾಡ್ಕೊಬಂದರೆ ನಿಮಗೆ ಅದು ಲುಕ್ ಆಡಾಗಿ ಅನಿಸುತ್ತೆ ಮತ್ತು ಆರ್ಟಿಫಿಷಿಯಲ್ ಅಂತ ನೀಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲೇನಿದೆ ಎಡ್ಜಸ್ಸು ಆ್ಯಂಡ್ ನಿಮಗೆ ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಮಾತ್ರ ಫಿಲ್ ಮಾಡಿಕೊಂಡ್ರೆ ಬೆಟರ್. ಅದರ್ವೈಸ್ ಅದು ಆರ್ಟಿಫಿಷಿಯಲು ಆ್ಯಂಡ್ ಆಡು ಆ್ಯಂಡ್ ಏನೋ ಡಿಫ್ರೆಂಟಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ. ಸೊ ನೋಡಿ, ಜಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಮಾಡಿಲ್ಲ, ಬೇಕಾದ್ರೆ ಜಸ್ಟ್ ಹಿಂಗೆ ಬ್ರಷ್ ಥರ ಮಾಡ್ಕೋತೀನಿ ಅಷ್ಟೇ, ಬಿಟ್ಟರೆ ನಾನು ಅಲ್ಲೇನು ಫಿಲ್ ಮಾಡಿಲ್ಲ. ಈ ಎಡ್ಜಸ್ಸಲ್ಲಿ ಏನು ಇದೆ ಅಲ್ಲಿ ಮಾತ್ರ ಫಿಲ್ ಮಾಡಿದ್ದೀನಿ, ಲೈಟಾಗಿ ಫಿಲ್ ಮಾಡಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಕಾಂಪ್ಯಾಕ್ಟ್. ಸೊ ಇದೂ ಮೆಬಿಲಿನ್ ಅವ್ರದ್ದೇ. ಸೊ ಜಸ್ಟ್ ಫೌಂಡೇಶನ್ ಅಪ್ಲೈ ಮಾಡ್ದಲ್ಲೆಲ್ಲ ನಾನು ಲೈಟಾಗಿ ಅಪ್ಲೈ ಮಾಡ್ಕೊತಾ ಹೋಗ್ತೀನಿ. ಇಟ್ಕೊಂಡು ಹಿಂಗೆ ರಬ್ ಮಾಡಿದಾಗ ಅದು ನೀಟಾಗಿ ಕೂರಲ್ಲ ಆ್ಯಂಡ್ ಫೌಂಡೇಶನ್ ಸಹ ಇದಾಗತ್ತೆ. ಸೊ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡ್ಬೋದು, ತುಂಬ ಏನು ತಗೊಳ್ತಾ ಇಲ್ಲ ನಾನು, ಜಸ್ಟ್ ಹಿಂಗೆ ಅಂತಿದ್ದೀನಿ ಸಾಕು. ಇಷ್ಟೇ ಅಪ್ಲೈ ಮಾಡಿದ್ರೆ ಸಾಕು, ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಅಪ್ಲೈ ಮಾಡಿದ್ರು ಸಾಕು. ತುಂಬ ಅಪ್ಲೈ ಮಾಡಿದ್ರೆ ಮುಖ ಒಂಥರ ಬೂದಿ ಥರ ಅನಿಸುತ್ತೆ ಆ್ಯಂಡ್ ಆರ್ಟಿಫಿಷಿಯಲ್ ಥರನೂ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ನೀವು ಮೇಕಪ್ ತುಂಬ ಮಾಡಿದಿರಲ್ಲ ನೀಟಾಗಿ ಗೊತ್ತಾಗತ್ತೆ. ಸೊ ಡನ್. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ಗಾಯ್ಸ್, ಪ್ರೈಸೇ ಇಲ್ಲ, ಓಕೆ 629. ಬಟ್ ನೀವು ಏನು ಗೊತ್ತಾ, ನಾನು ಹೇಳ್ತಿರೋದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು, ಮೀನ್ಸ್ ಒಂದು 500ಕ್ಕಿಂತ ಜಾಸ್ತಿ ಇರ್ಬೋದು. ಫೌಂಡೇಶನ್ ಆಗಿರ್ಬೋದು, ಪ್ರೈಮರ್ ಆಗಿರ್ಬೋದು, ಕಾಂಪ್ಯಾಕ್ಟ್ ಆಗಿರ್ಬೋದು. ಬಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅಂದರೆ ನೀವು ಒಂದು ಸತಿ ತೊಗೊಂಡ್ರೆ ನಿಮಗೆ ನಿಯರ್ಲಿ 1 ಇಯರ್ ತನಕ ಆದರೂ ಬಂದೇ ಬರುತ್ತೆ. ಯಾಕಂದರೆ ನೀವು ಡೈಲಿ ಏನು ಫಂಕ್ಷನಿಗೆ ಹೋಗೋಲ್ಲ, ರೇರ್ ಹೋಗ್ತಿರಲ್ವಾ. ಸೊ ನೀವು ಒಂದೊಂದು ಸತಿ ತೊಗೊಂಡ್ಬಿಟ್ರೆ ನಿಮಗೆ ಹೆಲ್ಪ್ಫುಲ್ಲು ಇರುತ್ತೆ ಆ್ಯಂಡು ಚೆನ್ನಾಗೂ ಲುಕ್ಕು ಕಾಣುತ್ತೆ ಆ್ಯಂಡು ಸ್ವಲ್ಪ ಯೂಸ್ ಮಾಡಿದ್ರೇ ಸಾಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಐ ಆಮ್ ಯೂಸಿಂಗ್ ಮಾರ್ಸ್ ಲಿಪ್ ಲೈನರ್. ಸಾರಿ ಗೈಸ್, ಮಾರ್ಸಿಂದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಲಿಪ್ ಲೈನರು. ನನಗಂತೂ ಮಾರ್ಸಿಂದು ಲಿಪ್ ಲೈನರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಬಂದುಬಿಟ್ಟು ವೈನ್ ನೈಟ್ಸು 05 ಶೇಡು. ಆ್ಯಂಡ್ ಇದು ಕಮ್ಮಿನೇ, 69 ಸಿಂಗಲ್ ಪೀಸು. ಬಟ್ ನೀವು 1 ಡಜನ್ ತೊಗೊಂಡ್ರೆ ತುಂಬ ಕಮ್ಮಿ ಆಗುತ್ತೆ. ಸೊ ನಾನು ಫಸ್ಟಲ್ಲಿ ನೀಟಾಗಿ ಲಿಪ್ ಲೈನರನ್ನು ಅಪ್ಲೈ ಮಾಡಿದ್ದೀನಿ. ಸೊ ಒಂದು ಔಟಿಂಗ್ ಲೈನ್ ಕೊಟ್ಟಾದಮೇಲೆ
ಎಡ್ಜಸ್ ಏನಿದೆ ಕಾರ್ನರಲ್ಲಿ ಲೈನಲ್ಲಿ ಅಲ್ಲಿ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಬೇಕು. ಲಿಪ್ ಲೈನರ್ ಅಪ್ಲೈ ಮಾಡಲಿಕ್ಕೂ ಮುಂಚೆ, ಲಿಪ್ಸ್ಟಿಕ್ ಅಪ್ಲೈ ಮಾಡಲಿಕ್ಕೂ ಮುಂಚೆ ಲಿಪ್ ಬಾಂಬು ಆರ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿದ್ರೆ ಓಕೆ, ಬಟ್ ನಾನು ಇವಾಗ ಯೂಸ್ ಮಾಡಿಲ್ಲ, ಮಿಸ್ ಮಾಡಿಬಿಟ್ಟೆ. ಸೊ ನೀವು ಯೂಸ್ ಮಾಡಿ. ಆ್ಯಂಡ್ ದಿಸ್ ಒನ್ ಇಸ್ ನೈಕಾದು ಲಿಪ್ಸ್ಟಿಕ್ಕು, ಮೈಥಿಲಿ 25 ಶೇಡು. ಇದನ್ನು ನಾನು ಈ ಲಿಪ್ ಲೈನರಿಗೆ ಮ್ಯಾಚ್ ಆಗೋಂಥ ಲಿಪ್ಸ್ಟಿಕ್ ಇದು. ಅದನ್ನು ಸ್ವಲ್ಪ ಅಪ್ಲೈ ಮಾಡ್ತೀನಿ. ಸ್ವಲ್ಪ ಅಂದರೆ ಸ್ವಲ್ಪ ತಗೊಳ್ತೀನಿ ಅಷ್ಟೇ. ಯಾಕಂದರೆ ಸ್ವಲ್ಪ ಡಾರ್ಕ್ ಕಲರ್ ಇದೆ ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೋನಿಗೂ ಮ್ಯಾಚ್ ಆಗತ್ತೆ. ನೋಡ್ಬೋದು, ಲಿಪ್ಸ್ಟಿಕ್ ಹಚ್ಚಿದ ಮೇಲೆ ಲುಕ್ಕೇ ಬೇರೆ ಕಾಣುತ್ತೆ ಸೀರಿಯಸ್ಲಿ. ಹೌ ಇಸ್ ದಿಸ್? ಸೊ ಇದಿಷ್ಟು ಫೇಸಿಂದು. ಆ್ಯಂಡ್ ಲಾಸ್ಟಲ್ಲಿ ಒಂದು ನಾನು ನಾರ್ಮಲಾಗಿ ಏನೇನಾಗಿದೆಯಪ್ಪ, ಪ್ಲೇನು ಬೊಟ್ಟೆ ಇಡೋದು. ಸೊ ಓಕೆ, ಪ್ಲೇನಾಗಿ ಒಂದು ಬೊಟ್ಟಿಟ್ಟಿದ್ದೀನಿ. ಸೊ ಗೈಸ್, ನಾನು ಮಾಡೋ ಮೇಕಪ್ ಇಷ್ಟೇ ಅಲ್ಲ, ಇಷ್ಟು ನಮಗಿದು ಜಾಸ್ತಿನೇ. ಇದನ್ನೇ 1 kg ಮೇಕಪ್ ಮಾಡಿದ್ದೀರಾ, 2 kg ಮೇಕಪ್ ಮಾಡಿದ್ದೀರಾ ಅಂತಾರೆ. ಹಾಗೇನಿಲ್ಲ, ಯೂಸ್ ಮಾಡಿರ್ತಾರೆ ಪ್ರಾಡಕ್ಟ್ಸ್ ಇಷ್ಟೇ. ಅದರಲ್ಲಿ ಸ್ಮಾಲ್ ಅಮೌಂಟಲ್ಲಿ ಸಹ ನಾನು ಯೂಸ್ ಮಾಡಿರೋದು. ಸೊ ಇದಿಷ್ಟು ಹಚ್ಬಿಟ್ರೆ ನನ್ನ ಮೇಕಪ್ ಕಂಪ್ಲೀಟ್ ಆಗುತ್ತೆ. ಸೊ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು, ಬಟ್ ನನ್ನ ಹತ್ರ ಇಲ್ಲ, ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಇದಿಷ್ಟು ನನ್ನ ಮೇಕಪ್ ಇಂದು ಪ್ರೊಸೀಜರ್, ರೂಟೀನ್, ವಾಟ್ ಎವರ್ ಏನು ಅನ್ಕೋಬೋದು ಅಂದ್ಕೊಳ್ಳಿ. ಸೊ ಇದಿಷ್ಟಾದಮೇಲೆ ಒಂದು ಡ್ರೆಸ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಈ ಡ್ರೆಸ್ಸಿಗೂ ಬೇರೆ ಏನಾದ್ರು ಗ್ರ್ಯಾಂಡ್ ಡ್ರೆಸ್ ಹಾಕಿದಾಗ ಈ ಲುಕ್ಕು ಹೇಗೆ ಕಾಣುತ್ತೆ. ಆ್ಯಂಡ್ ಹೇರ್ನ ಕೂಮ್ ಮಾಡಿ ನಿಮಗೆ ತೋರಿಸ್ತೀನಿ. ಜಸ್ಟ್ ಗಿವ್ ಅ ಸೆಕೆಂಡ್, ವೆಯ್ಟ್. ಗೈಸ್, ಡ್ರೆಸ್ಸನ್ನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ಸ್ವಲ್ಪ ಡಿಸೈನ್ ಇದ್ದಿಂದ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತ, ಬಟ್ ನಾನೆಲ್ಲ ಹೊರಗಡೆ ಹೊರಟಿಲ್ಲ. ಸೊ ಜಸ್ಟ್ ನಿಮಗೊಂದು ತೋರ್ಸೋಕ್ಕೆ, ನಾರ್ಮಲ್ ಮನೇಲಿ ಹಾಕ್ಕೊಂಡಿರೋ ಡ್ರೆಸ್ಸಲ್ಲಿ ಹೇಗೆ ಕಾಣುತ್ತೆ ಮೇಕಪ್ ಲುಕ್ಕು ಆ್ಯಂಡ್ ಬೇರೆ ಒಂದು ಡ್ರೆಸ್ ಹಾಕಿದಾಗ ಹೇಗೆ ಕಾಣುತ್ತೆ ಅಂತ. ಸೊ ನಾನೀಗ ಕೂಮ್ ಮಾಡಿ ತೋರಿಸ್ತೀನಿ. ಸೊ ಹೇರ್ ಫ್ರೀ ಆಗಿಬಿಟ್ರೆ ನನಗೆ ಚೆನ್ನಾಗಿ ಕಾಣಿಸಲ್ಲ. ಓಕೆ, ಜಸ್ಟ್ ಹೀಗೆ ತೋರಿಸ್ತೀನಿ ನಿಮಗೆ. ಬಟ್ ಡಿಪೆಂಡ್ ಆನ್ ಹೇರ್ಸು, ನಿಮ್ಮ ಹೇರ್ಸ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನನ್ನ ಹೇರ್ಸು ಅಷ್ಟೊಂದು ಸಿಲ್ಕಿ ಆಗಿಲ್ಲ, ಸ್ಟ್ರೈಟ್ ಆಗಿಲ್ಲ, ಮೆಸ್ಸಿ ಆಗಿದೆ. ಸೊ ಹಾಗೆ ಕೂಮ್ ಮಾಡಿ ತೋರಿಸ್ತೀನಿ ನನ್ನ ಯೂಶ್ವಲ್ ಆ್ಯಂಡ್ ನಾರ್ಮಲ್ ಹೇರ್ ಸ್ಟೈಲು. ಸೊ ಗೈಸ್, ಇದು ನನ್ನ ಯೂಶ್ವಲ್ ಆ್ಯಂಡ್ ನಾರ್ಮಲ್ ಹೇರ್ ಸ್ಟೈಲ್, ಫಿಕ್ಸ್ ಹೇರ್ ಸ್ಟೈಲ್ ಇದು ನಂದು. ಎಲ್ಲಿಗೆ ಹೋಗ್ತಾನೂ ಇದೆ, ಫಂಕ್ಷನಿಗೆ ಹೋಗ್ತಾನೂ ಇದೆ, ಹೊರಗಡೆ ಹೋಗ್ತಾನೂ ಇದೆ, ಮನೇಲಿ ಇದ್ದಾಗನೂ ಇದೆ. ಬಿಕಾಸ್ ನನಗೆ ಇದು ಸೆಟ್ ಆಗಿಬಿಟ್ಟಿದೆ. ಇದನ್ನು ಬಿಟ್ಟು ಬೇರೆ ಯಾವ ಹೇರ್ ಸ್ಟೈಲ್ ಹಾಗೆ ಮಾಡಿದ್ರು ನನಗೆ ಸೂಟ್ ಆಗಲ್ಲ ಅಂತ ನನಗೇ ಫೀಲು. ಬಟ್ ನೀವು ಕಮೆಂಟಲ್ಲಿ ಹೇಳಿ ಬೇರೆ ಅದರ ಹೇರ್ ಸ್ಟೈಲ್ ಸೂಟ್ ಆಗುತ್ತಾ ಅಂತ. ಸೊ ಗೈಸ್, ಇದಿಷ್ಟು ನನ್ನ ಮೇಕಪ್ಪು, ಲುಕ್ಕು ಆ್ಯಂಡ್ ಹೇರ್ ಸ್ಟೈಲು ಸಿಂಪಲ್ಲಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಯೂಸ್ಫುಲ್ ಆಗಿರ್ಬೋದು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಕಂಪ್ಲೀಟ್ ಯಾರು ವೀಡಿಯೋಸ್ ನೋಡಿದ್ದೀನಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಯಾರಾದರೂ ನೋಡ್ತಾ ಇದ್ದರೆ ಬೈಕೋಬೇಡಿ, ಏನು ಹೆಂಗೆ ತೋರಿಸಿದ್ದಾಳೆ ಅಂತ. ಬಟ್ ನನಗೆ ಹೇಗೆ ಗೊತ್ತು, ನಾನು ಹೇಗೆ ರೂಟೀನ್ ಫಾಲೋ ಮಾಡ್ತೀನಿ, ನಾನು ಅದನ್ನು ತೋರಿಸಿದ್ದೀನಿ. ಸೊ ಹೋಪ್ ಯು ಗೈಸ್ ಲೈಕ್ ಇಟ್. ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಕಾಯ್ತಾ ಇದೆ, ನಿಮ್ಮ ಕಮೆಂಟ್ಸನ್ನು ಅಲ್ಲಿ ಹಾಕಿಬಿಡಿ. ಸೊ ಸಿ ಯು ಸೂನ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್, ಟೇಕ್ ಕೇರ್.